14 ಜನ ಮಕ್ಕಳನ್ನ ಕಳ್ಕೊತಾರಲ್ಲ ಬೇಂದ್ರೆ ಅವರು, ಅವ್ರಿಗೆ ಎಷ್ಟು ಶೋಕ ಆಗಬೇಕು. 14 ಜನ ಎಷ್ಟು ಜನ ಕ್ಷೇಮೇಂದ್ರ ಆಗ್ತಿ, ಎಷ್ಟೆಷ್ಟೋ ಜನ. ಪ್ರತಿಯೊಂದು ಮಗು ಹೋದಾಗಲೂ ಒಂದು ಪದ್ಯ ಬರೀತಾರೆ. ಅತ್ಯದ್ಭುತವಾದ ಶೋಕ ಗೀತೆ ಅದು. ಪ್ರತಿಯೊಂದೇ ಅದನ್ನೇ ಒಂದು ಕಲೆಕ್ಷನ್ ಮಾಡ್ಬೋದು. ಎಲ್ಲ ಮಗು ಹೋದಾಗಲೂ ಒಂದೊಂದು ಪದ್ಯ ಬೇಂದ್ರೆ. ಅದಕ್ಕೇನು ಹೇಳ್ತಾರೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವನಿ ಗೆಳೆಯರು. ನನ್ನ ದುಃಖ ನಂಗಿರಲ್ಲಪ್ಪ, ಅದನ್ನು ಹಾಡು ಮಾಡಿ ನಿಮಗೆ ಕೊಡ್ತೀನಿ. ಬೇಂದ್ರೆ. ನಿನಗಾಂ ಕೊಡುವಂತಾದುದೇ ತನೂಜ ಮಗನೇ, ತನೂಜ ಮಗನೇ, ನೀನ್ ಕ್ರಮ ವಿಪರ್ಯಯ ಮಾಡುವುದೇ. ಕ್ರಮ ವಿಪರ್ಯಯ, ಕ್ರಮ ತಪ್ಪಿಸೋದು ಒಂದು ಕ್ರಮ. ಅದು ಅಪ್ಪನಿಗೆ ಮಗ ಕೊಡ್ಬೇಕು, ನೀವು ಮಗನಿಗೆ ಅಪ್ಪ ಕೊಡೋಂಗೆ ಮಾಡಿದಿಲ್ಲಪ್ಪ, ಕ್ರಮ ವಿಪರ್ಯಯ. ವಿಕ್ರಮ ಅಥವಾ ಅಕ್ರಮ, ಎಲ್ಲವೂ ಸಕ್ರಮ. ದೇವೇಗೌಡರು ಕೇಳಿದ್ರೆ ಹೇಳ್ತಾರೆ, ಕೇಳ್ಕೊಂಡು ಏನು ಮಾಡಿದ್ರು ಅದು ಸಕ್ರಮವೇ, ಅಕ್ರಮವೂ ಅಲ್ಲ. ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ನೀನು ಕ್ರಮ ವಿಪರ್ಯಯವನ್ನು ಆಗುತ್ತದೆ. ಬಹಳ ಬ್ಯೂಟಿಫುಲ್ ಪೋಯಮ್. ಅದಾದ್ಮೇಲೆ ಈ ಲಕ್ಷಣ ಕುಮಾರನ್ನ ನೋಡಿ ದುಃಖಿತನಾಗಿರುವ ದುರ್ಯೋಧನ ಸ್ವಲ್ಪ ಮುಂದೆ ಹೋದರೆ ಅವನ ಅಣುಗುದಮ್ಮ ಪ್ರೀತಿಯ ತಮ್ಮ ದುಶ್ಯಾಸನ ಶವವನ್ನ ನೋಡುತ್ತಾನೆ. ನೋಡಿ, ಒಂದರ ಮೇಲೊಂದು ಹೀಗೆ ಎಷ್ಟು ತಡ್ಕೊಳ್ಬೇಕು, ಓದುಗರು ಹೇಗೆ ತಡ್ಕೊಳ್ಬೇಕು, ಕಾವ್ಯ ಹೇಗೆ ತಡ್ಕೊಳ್ಬೇಕು, ಆದ್ರೆ ಅದು ನಿಭಾಯಿಸ್ಬಿಡ್ತಾನೆ ಕರ್ಣ, ನಮ್ಮ ರನ್ನಕವಿ. ಯಾಕೆಂದ್ರೆ ಅವನಿಗೆ ಆ ಶಕ್ತಿ ಇದೆ ನೋಡಿ. ದುಃಖನೂ ಕೂಡ ಸಹ್ಯ ಮಾಡುವ ಶಕ್ತಿಯನ್ನು ಸಾಹಿತ್ಯ ಪಡ್ಕೊಂಡು. ದುಃಖ ನಿಜ ಜೀವನದಲ್ಲಿ ಅಸಹ್ಯ, ಅದನ್ನು ಸಹಿಸೋಕ್ಕಾಗದಲ್ಲಿ ಯಾರಿಗೆ ಬೇಕು. ಆದ್ರೆ ಸಾಹಿತ್ಯದಲ್ಲಿ ಅದು ಶಕ್ತಿ, ಅದು ಕರುಣಾ ರಸ ಆಗ್ಬೇಕು. ಶೋಕ ಅಲ್ಲ, ವಿಧ್ವಂಸ ರಸ. ಶೋಕ ಅನ್ನೋ ಒಂದು ಭಾವ, ಕಾವ್ಯದಲ್ಲಿ ಅದು ರಸಸ್ಥಿತಿಯನ್ನು ಪಡೆಯೋದ್ರಿಂದ ಇಟ್ ಗಿವ್ಸ್ ಅಸ್ ಪ್ಲೆಸರ್, ಆನಂದವನ್ನು ಬರ್ತದೆ. ಇದು ವಿಚಿತ್ರ ತರ್ಕ, ಪೊಲಿಟಿಕ್ಸ್. ಲೋಕದಲ್ಲಿ ಮಗು ಸಾವುದನ್ನ ಯಾರು ನೋಡಲ್ಲ, ಆದ್ರೆ ಬೇಂದ್ರೆ ಪದ್ಯನ ಮತ್ತೆ ಕೇಳ್ತೀವಿ, ಕಣ್ಣೀರ್ ಕರೀತೀವಿ, ನೀ ಹಿಂಗ ನೋಡಬೇಡ ನನ್ನ. ಇದು ಯಾಕೆಂದ್ರೆ ಇದು ನಮ್ಮ ಮನಸ್ಸಿನ ಎಲ್ಲ ದುಗುಡುಗಳನ್ನ ಹೊರಗೆ ಹಾಕುತ್ತೆ, ರೇಚನ ಮಾಡುತ್ತೆ, ರೇಚನ. ಇದಕ್ಕೋಸ್ಕರ ನಾವು ಕಾವ್ಯ ಓದುದು. ನಮ್ಮ ಮನಸ್ಸಿನ ಸಂಕಟ, ದುಗುಡ, ದುಮ್ಮಾನ, ದುಃಖ ಎಲ್ಲ ನಾವು ಕಣ್ಣೀರಿನಲ್ಲಿ ಹೊರಗೆ ಹಾಕ್ಬಿಡ್ತೀವಿ. ಹರಿಶ್ಚಂದ್ರನ್ ನೋಡ್ತಾ, ಚಂದ್ರಮತಿ ನೋಡ್ತಾ, ದ್ರೌಪದಿ ನೋಡ್ತಾ, ಮಕ್ಕಳ ಸಾವು ನೋಡ್ತಾ, ಅದನ್ನ ನೋಡ್ತಾ ನೋಡ್ತಾ ನಮ್ಮ ಮನಸ್ಸಿನ ದುಃಖವೆಲ್ಲ ಹೊರಗೆ ಹೋಗ್ಬಿಡುತ್ತೆ. ಕೆಥಾರ್ಸಿಸ್ ಕೆಥಾರ್ಸಿಸ್ ಅಂದ್ರೆ ಶುದ್ಧೀಕರಣ. ಸಾಹಿತ್ಯ ನಮ್ಮ ಮನಸ್ಸನ್ನು ಹೀಗೆ ಶುದ್ಧೀಕರಣ ಮಾಡುತ್ತೆ, ನಮ್ಮೆಲ್ಲ ಮನಸ್ಸಿನ ದುಃಖಗಳನ್ನು ಹೊರಗೆ ಹಾಕುತ್ತೆ, ರಸಸ್ಥಿತಿ. ಅದಕ್ಕೆ ಯಾವುದು ಲೋಕದಲ್ಲಿ ಅಮಂಗಲವೋ ಅದು ಸಾಹಿತ್ಯದಲ್ಲಿ ಮಂಗಲ. ಆಶ್ಚರ್ಯ. ಇಲ್ಲದ್ರೆ ಯಾರು ನೋಡ್ತಾರೆ ಟ್ರಾಜಿಡಿ? ಯಾಕೆ ನೋಡ್ಬೇಕು ನಾವು? ಬರೀ ಕಾಮಿಡಿ ನೋಡ್ಬೇಕು. ಇವತ್ತು ಹುಡುಗರು ಪ್ರವೃತ್ತಿ ನೋಡಿ, ಅವ್ರಿಗೆ ಕಾಮಿಡಿ ಮಾತ್ರ ಬೇಕು, ಟ್ರಾಜಿಡಿ ಬೇಡ. ಆದ್ರೆ ಟ್ರಾಜಿಡಿ ಕೊಡೋ ಸಂಸ್ಕಾರವನ್ನು ಕಾಮಿಡಿ ಕೊಡ್ಲಾರ್ದು ಅಲ್ವೇ? ಅದಕ್ಕೆ ನಾನು ಶೇಕ್ಸ್ಪಿಯರ್ ಯಾಕೆ ದೊಡ್ಡವನಾಗ್ತಾನೆ, ವ್ಯಾಸರು ಯಾಕೆ ದೊಡ್ಡವರಾಗ್ತಾರೆ, ವಾಲ್ಮೀಕಿ ಯಾಕೆ ದೊಡ್ಡವರಾಗ್ತಾರೆ? ಗ್ರೇಟೆಸ್ಟ್ ಟ್ರಾಜಿಡಿಯನ್ನು ಬರೆದವರು. ಅದರಿಂದ ದುಃಖ ಉಪಶಮನ ಉಂಟಾಗ, ಶೋಕ ಕರುಣಾಗ್ತದೆ. ಸಿನಿಮಾಗಳಲ್ಲ, ಶೋಕನೇ ಅಲ್ಲಿ, ಕೋಪನೇ, ಕ್ರೋಧನೇ ಅಲ್ಲಿ. ರಸಸ್ಥಿತಿ ಬರೋದೇ ಇಲ್ಲ, ಭಾವಸ್ಥಿತಿಲೇ ಇರ್ತದೆ. ಸಾಹಿತ್ಯ ಮಾತ್ರ ಅದಕ್ಕೆ ಸಂಸ್ಕಾರ ಕೊಟ್ಟು ರಸವನ್ನ ಉತ್ಪಾದನೆ ಮಾಡುತ್ತೆ, ಭಾವವನ್ನು ರಸ ಮಾಡುತ್ತದೆ. ಇದೇ ರಸಥೀರಿ. ಆನಂದವರ್ಧನ ಇದನ್ನೇ ರಸಥೀರಿ ಅಂದ್ರೆ ರಸಸ್ಥಿತಿಯನ್ನು ಪಡೆಯುತ್ತೆ. ಇಲ್ಲಿ ಬಂದೆ ನಾನು, ದುಶ್ಯಾಸನ. ಹೋಗ್ಬೇಕಾದ್ರೆ ಸಂಜೆಯ ಸುಮ್ಮನೆ ಅವನು ನೋಡಿ, ಕಾಮೆಂಟೇಟರ್ಸ್ ಬಹಳ ಪ್ರಾಬ್ಲಮ್ ಇದೆ. ಅವನು ನೋಡಿ ಸುಮ್ಮನೆ ಹೋಗಿ ಕರ್ಕೊಂಡು ಹೋಗ್ಬೇಕಲ್ವ, ಸ್ವಾಮಿ ಇಲ್ಲೇನೆ ಶಲ್ಯನ್ ಹೊಡೆದದ್ದು ಭೀಮ, ಇಲ್ಲಿ ನಿಮ್ ಇನ್ನೊಬ್ಬ ತಮ್ಮ ಇದ್ದಾನ, ಅವನಿಗೆ ಭೀಮಸೇನ ವಧ ನೋಡಿ ಇಲ್ಲಿ, ಅದನ್ನೆಲ್ಲ ಹೇಳ್ತಾ ಹೋಗ್ತಾನ. ಅವನಿಗೆ ಸ್ವಲ್ಪನೂ ಇದಿಲ್ಲ, ಯಾವ್ದು ಹೇಳ್ಬೇಕು ಯಾವ್ದು ಹೇಳಬಾರ್ದು. ದುರ್ಯೋಧನ ಮನಸ್ಥಿತಿని ಹೇಳಬೇಕೇ ಬೇಡ ಇಲ್ಲ. ಇದು ಭೀಮದೇವಂ ಕಳಿಂಗನ ಗಜಘಟಯಂ ಕೊಂದ ತಾಣಂ
ಭರಂಗೈದು ಭೀಮಂ ದೇವ, ಆ ಭೀಮ ದೇವ ಅವನು ಬೇರೆ. ಕೌರವರ ಅನಿಬರುಮಂ ತಿಂದ ತಾಣಂ, ಇದು ಕೌರವರು ಅಷ್ಟು ಜನ ನಿನ್ನ ತಮ್ಮಂದ್ರನ್ನೆಲ್ಲ ತಿಂದು ಭೀಮಸೇನ ತಿಂದಲ್ಲ, ಇದೇ ಪ್ಲೇಸ್. ಸ್ವಲ್ಪ ಆ ಕಡೆ ಲೆಫ್ಟ್ ಸೈಡ್ ನಲ್ಲಿ ಅವನು ಹೊಡೆದ, ಸ್ವಲ್ಪ ಬಲಕ್ಕೆ ಬಂದ್ರೆ ಈ ಕಡೆ ಇವನು ಹೊಡೆದ ಅಂತ. ಈಗ ಅನ್ಸುತ್ತೆ ಆ ದುಶ್ಯಾಸನ ನೋಡ್ತಾನೆ. 43ನೇ ಪುಟ ನೋಡಿ ಸರ್. ಜನನೀ ಸ್ತನ್ಯಮನ್ ಉಂಡೆನಾಂ, ಜನನೀ ಸ್ತನ್ಯಮನ್ ಉಂಡೆನಾಂ ಬಳಿಕೆ ನೀ, ಸೋಮಾಮೃತ ದಿವ್ಯ ಭೋಜನಂ ಎಮ್ಮಿಂತವನ್ನು ಉಂಡೆನಾಂ ಬಳಿಕೆ ನೀ, ಭಾರತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನಂ ಆದುದಿಲ್ಲ, ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೆ, ಮೊನೆಯೊಳ್ ಸೂಳ್ ತಡಮಾಯಿತು ಇದರೊಂದೆಡೆಯೊಳ್, ಹಾ ವತ್ಸ ದುಶಾಸನ, ಹಾ ಹಾ ವತ್ಸ ದುಶಾಸನ, ಅಯ್ಯೋ ತಮ್ಮ ದುಶ್ಯಾಸನ, ಮೊದಲಿಂದಲೂ ನೀನು ನನ್ನನ್ನು ಮೊದಲಿಟ್ಕೊಂಡು ಕೆಲಸ ಮಾಡ್ತಿದ್ದೆಲ್ಲಪ್ಪ. ನಾನು ಮೊದಲು ಅಮ್ಮನ ಹಾಲು ಕುಡ್ದೆ, ಆಮೇಲೆ ನೀನು ಬಂದು ಹಾಲು ಕುಡ್ದೆ. ಅವನು ಹುಟ್ಟಿದ ಮೇಲೆ ತಾನೇ ಇವನು ಹುಟ್ಟಿದ್ದು ಅಲ್ವಾ ದುಶ್ಯಾಸನ. ಅದಕ್ಕೆ ಜನನೀ ಸ್ತನ್ಯಮನ್ ಉಂಡೆನಾಂ ಮೊದಲ್ ಬಳಿಕೆ ನೀ, ಅದೆಲ್ಲ ಹೇಳ್ತಾ ಹೋಗ್ತಾನೆ. ಅಮ್ಮನ ತಾಯಿ ಹಾಲನ್ನು, ಮೊಲೆ ಹಾಲನ್ನ ಮೊದಲು ನಾನು ಕುಡಿದೆ, ನಂತರ ನೀನು ಕುಡಿದೆಯೋ. ಸುಂದರವಾದ ಭವ್ಯವಾದ ಅದ್ಭುತವಾದ ರುಚಿಕಟ್ಟಾದ ಊಟಗಳನ್ನ ಮೊದಲು ನಾನು ಮಾಡಿದೆ, ನಾನು ಆದ್ಮೇಲೆ ಅಲ್ಲಿವರೆಗೂ ನಿಂತ್ಕೊಂಡಿರ್ತೀನಿ. ಅಣ್ಣ ನಿಮ್ದು ಊಟ ಆಗ್ಲಿ ನಾನು ಮಾಡ್ತೀನಿ, ನಾನು ಊಟ ಮಾಡಿದ್ಮೇಲೆ ನೀನು ಬಂದು ಕೂತ್ಕೊಳ್ತೀನಿ, ನನ್ನ ಜೊತೆಗೆ ಸಾತ್ವಂತಿ ಊಟ ಛೇ ಛೇ ಛೇ, ನೀನು ದೊಡ್ಡಣ್ಣ, ನೀನು ಮೊದಲು ಊಟ ಆಗಲಿ ಆಮೇಲೆ ನಾನು ಮಾಡ್ತೀನಿ. ಅಮೃತ ಪಾನಂ ಕುಡಿಯೋದಾಗ್ಲಿ ಮೊದಲು ನೀವು ತಗೋಬೇಕು ಸರ್ ಫಸ್ಟ್. ಎಲ್ಲ ಭೋಜನ ಪಾನ ಎಲ್ಲದರಲ್ಲೂ ಮೊದಲು ನಾನು ಆಮೇಲೆ ನೀನು, ಹೀಗೇನೆ ಮಾಡ್ಕೊಂಡು ಎಲ್ಲಿಂದ ಬಾಲತ್ವದಿಂದ ಚಿಕ್ಕ ಮಗು ಆದಾಗಿಂದಲೂ ಹೀಗೇನೆ ಈ ಕ್ರಮ ಯಾವತ್ತೂ ತಪ್ಪಲಿಲ್ಲ. ವಿನಯೋಲ್ಲಂಘನ ಮಾಡಲಿಲ್ಲ, ನೀನು ವಿನಯವನ್ನ ತಪ್ಪಲಿಲ್ಲ. ಆದರೆ ಸಾಯುವಾಗ ಮಾತ್ರ ನೀನು ಮೊದಲು ಹೋಗ್ಬಿಟ್ಟಿರೋ ಶಾಸನ, ಇದರಲ್ಲಿ ಮಾತ್ರ ಕ್ರಮ ತಪ್ಪಿಸ್ಬಿಟ್ಟಿಲ್ಲಪ್ಪ. ಅಲ್ಲೂ ನನಗೆ ಮೊದಲು ಸ್ಥಾನ ಕೊಡ್ಬೇಕಾಯ್ತಲ್ಲ ಅಕಾರ್ಡಿಂಗ್ ಟು ಸೀನಿಯರ್. ನೀನ್ಯಾಕೆ ಮೊದಲು ಹೋದೆ? ಇಲ್ಲಿ ಕ್ರಮ ವಿಪರ್ಯಯವಾಯ್ತಲ್ಲ. ಸೂಳ್ ತಡಮಾನ್ ಇದೊಂದು ನೀಡೇನು, ಇಲ್ಲಿ ಮಾತ್ರ ತಪ್ಪಿದೆಪ್ಪ. ಅಲ್ಲಿ ಸೂಳ್ ಸರ್ತಿ, ಸೂಳ್ ಅಂದ್ರೆ ಸರ್ತಿ, ಸೂಳ್ ಪಡೆಯಲಪ್ಪುದು ಕಾಣ ಮಹಾಜರಂಗ ಒಳ್ಳೆ ಪಂಪ್ನಲ್ಲಿ ಬರ್ತದೆ. ಯಾಕೆಯ ಹಾರಾಡ್ತೀಯ ಕರ್ಣ? ಪ್ರತಿಯೊಬ್ಬರಿಗೂ ಸರದಿ ಬರುತ್ತಪ್ಪ ಕುರುಕ್ಷೇತ್ರದಲ್ಲಿ. ಇವತ್ತು ನಾನು, ನಾಳೆ ನೀನು. ಒಂದು ಮಾತಲ್ಲಿ ಇಷ್ಟೆಲ್ಲ ಹೇಳ್ತಾನೆ ಪಂಪ. ಸೂಳ್ ಪಡೆಯಲಪ್ಪುದು ಕಾಣ ಮಹಾಜರಂಗದೋಳ್, ಮಹಾಯುದ್ಧ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದ್ದು ಸರದಿ ಬರುತ್ತಪ್ಪ. ಇವನು ಪಟ್ಟಾಭಿಷೇಕ ಕಟ್ಟಿದ್ನಲ್ಲ, ಅದಕ್ಕೆ ಅವನಿಗೆ ಕೋಪ ಮಾಡ್ಕೊಂಡಿರ್ತಾನೆ ಕರ್ಣ. ಏನು ಮುದುಕರಿಗೆಲ್ಲ ಪಟ್ಟಾಗಿರ್ತೀಯ, ಅವ್ರು ಏನು ಯುದ್ಧ ಮಾಡ್ತಾರೆ? ಅವ್ನು ಹೇಳೋದು ನಿಜೇನ ಪಾಪ. ಯಾಕೆಂದ್ರೆ ಭೀಷ್ಮನಿಗೆ ಪಟ್ಟ ಕಟ್ಟಬೇಕಾದ್ರೆ ಅವನು ಉಪ್ಪುಗಳಿಗೆ ಹುರಿ ಹಾಕಿ ಮೇಲ್ಗಡೆ ಕಟ್ಟಿದ್ರು ಜುಟ್ಟಿಗೆ. ಯಾಕೆಂದ್ರೆ ಅದು ಕೆಳಗಡೆ ಬಿದ್ದು ಕಣ್ಣೆಲ್ಲ ಕವರ್ ಆಗ್ಬಿಟ್ಟು ಅವ್ನಿಗೆ ಎಷ್ಟು ವಯಸ್ಸಾಗಿತ್ತು ಪಪ್ಪ ವರ್ಣನೆ ಮಾಡ್ತಾನೆ. ಅವನ ಉಪ್ಪು ಪುರುವುಗಳು ಅಕ್ಷಯ ಕವಿದ್ದು ಅದಕ್ಕೆಲ್ಲ ಮುಚ್ಕೊಂಡ್ಬಿಟ್ಟಿದ್ದು, ಕಣ್ಣನ್ನು ಮುಚ್ಕೊಂಡಿದ್ದು, ಅದು ನೋಡಕ್ ಆಗ್ತಿರ್ಲಿಲ್ಲ ಮಕ್ಕಳಿಗೆ. ಅದಕ್ಕೆ ಉಪ್ಪಿಗೆ 2 ಹುರಿ ಹಾಕ್ಬಿಟ್ಟು ಮೇಲೆ ಕೆಳದು ಅವನು ಜುಟ್ಟಿಗೆ ಕಟ್ಟಿದ್ರು. ಸೊ ಇವ್ರನ್ನ ಕರ್ಕೊಂಡೋಗಿ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಿಸಿದ್ರೆ ಕೆಮ್ಮನೆ ನಗೆವಾಡಿಗೆ ಈಡಾಗುವಿ. ಕೆಮ್ಮನೆ ನಗ್ತಾರೆಯ ಡ್ಯಾಶ್ ಪಡ್ಕೊಂಡು ಪಾಂಡವರೆಲ್ಲ. ಅದಕ್ಕೆ ಅವ್ನು ಹೇಳಿದ್ದು ಮತ್ತೆ ನಮ್ಮಂಥವ್ರಿಗೆ ವೀರಪಟ್ಟ ಕಟ್ಟಯ್ಯ. ಈ ಭೀಷ್ಮನ್ ನೋಡೋಗಿ ಏನ್ ಮಾಡ್ತೀವಿ ಮುದುಕ? ಇವ್ರದೆಲ್ಲ ಹೆಂಗೆ ಅಂದ್ರೆ
ನಮ್ಮ ಅಜ್ಜ ಏನ್ ಮಾಡಿದ್ದ ಅಂತ ಹಳೇ ಕಥೆ ಹೇಳ್ತಾರಲ್ಲ ಹಂಗೆ ಇವ್ರದ್ದೆಲ್ಲ ಅಷ್ಟೇ. ಈಗೇನು ಮಾಡಕ್ಕೆ ಆಗಲ್ಲ. ನಾನು ಪರಶುರಾಮನನ್ನು ಸೋಲಿಸಿದ್ದೆ, ಅಂಬೆ ಅಂಬಾರಿಕೆಯನ್ನು ಹೊತ್ಕೊಂಡು ಬಂದಿದ್ದೆ. ಈಗ ವಯಸ್ಸಾದ ಮೇಲೆ ಮಾತಾಡ್ತಾರೆ. ನಾನು ಫಸ್ಟ್ ರ್ಯಾಂಕ್ ಎಲ್ಲದರಲ್ಲೂ 16ರಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ನಾನೇ. ಎಷ್ಟೆಲ್ಲ ಓಡಿದ್ವಿ, ಒಬ್ಬನೇ ಆ ತರ.